ಜ್ಞಾನವ್ಯಾಪಿ ಮಸೀದಿಯ ವಿವಾದ ಇನ್ನೂ ಕೂಡ ಇತ್ಯರ್ಥವಾಗಿಲ್ಲ. ಹೈಕೋರ್ಟ್ಗೆ ಅಲ್ಲಿನ ಹಿಂದೂ ಜನ ವಾರಣಾಸಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ನಮಗೆ ನೆಲಮಹಡಿಯಲ್ಲಿರುವಂತಹ ಮೂರ್ತಿಗಳ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಹೈಕೋರ್ಟ್ ಕೂಡ ಮೂರ್ತಿಗಳ ಪೂಜೆಗೆ ಅನುಮತಿಯನ್ನ ನೀಡುತ್ತೆ. ಈ ಅನುಮತಿ ಸಿಕ್ಕ ತಕ್ಷಣವೇ ರಾತ್ರೋರಾತ್ರಿ ತರಾತುರಿಯಲ್ಲಿ ಹೋಗಿ ನೆಲಮಹಡಿಗೆ ಹೋಗಿ ಅಲ್ಲಿ ಆ ಹಿಂದೂ ಮೂರ್ತಿಗಳ ಪೂಜೆಯನ್ನ ಮಾಡಲಾಗುತ್ತೆ. ಇದನ್ನ ಕಂಡಂತಹ ಮಸೀದಿ ಸಮಿತಿಯವರು, ಈ ಅಂಜುಮನ್ ಇಂತಿಜಾಮಿಯಾ ಮಸೀದಿ ಸಮಿತಿಯವರು ಅವರ ಪರವಾದಂತಹ ವಕೀಲರನ್ನ ಕಳಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಇಲ್ಲಿ ಇಷ್ಟು ತರಾತುರಿಯಾಗಿ ಪೂಜೆ ಮಾಡಿಸೋದು ಅಥವಾ ಪೂಜೆಗೆ ಅನುಮತಿ ಕೊಡೋದು ಸರಿಯಲ್ಲ. ಇದನ್ನ ಮುಂಚೆ ಯಾವ ರೀತಿ ಇತ್ತು ಅದೇ ರೀತಿ ಮಾಡಿ, ಅದೇ ನಿಯಮಗಳನ್ನ ಇಲ್ಲಿ ಕಂಟಿನ್ಯೂ ಆಗೋ ತರ ಮಾಡಿ ಅಂತ ಮಧ್ಯಂತರ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಬೆಳಗಿನ ಜಾವ 3 ಗಂಟೆಗೆ ಅಲ್ಲಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಹಾಗಾದ್ರೆ ಆ ಅರ್ಜಿಗೆ ರೆಸ್ಪಾನ್ಸ್ ಬಂದಿದ್ಯಾ ಇಲ್ವಾ? ಬಂದಿದೆ ಅನ್ನೋ ಹಾಗಿದ್ರೆ ಏನ್ ಬಂದಿದೆ, ಬಂದಿಲ್ಲ ಅನ್ನೋ ಹಾಗಿದ್ರೆ ಏನ್ ಕಾರಣ? ಜೊತೆಗೆ ಈ ಒಂದು ನೆಲಮಹಡಿಯಲ್ಲಿರುವಂತಹ ಮೂರ್ತಿಗಳು ಯಾವ್ಯಾವು? ಆ ವಾರಣಾಸಿಯಲ್ಲಿ ಜ್ಞಾನವ್ಯಾಪಿ ಮಸೀದಿಯ ನೆಲಮಹಡಿಯಲ್ಲಿರುವಂತಹ ಮೂರ್ತಿಗಳಿಗೆ ಅಷ್ಟು ತರಾತುರಿಯಾಗಿ ಜನ ಪೂಜೆ ಮಾಡಿದ್ಯಾಕೆ? ಇದೆಲ್ಲದರ ವಿವರ ಕೊಡ್ತೀವಿ. ಜ್ಞಾನವ್ಯಾಪಿ ಮಸೀದಿಯ ನೆಲಮಹಡಿಯಲ್ಲಿ ಪೂಜೆಗೆ ಕೋರ್ಟ್ ಅನುಮತಿ ನೀಡಿದ ಬೆನ್ನಲ್ಲೇ ಬುಧವಾರ ತಡರಾತ್ರಿ ಮಸೀದಿ ಪರ ವಕೀಲರು ಸುಪ್ರೀಂ ಕೋರ್ಟ್ ಕದ ತಟ್ಟಿದ ಪ್ರಸಂಗ ನಡೆದಿದೆ. ಹೌದು, ಪುರಾತತ್ವ ಇಲಾಖೆ ನಡೆಸಿದ ಸಮೀಕ್ಷೆ ವೇಳೆ ಪತ್ತೆಯಾಗಿದ್ದ ಮೂರ್ತಿಗಳಿಗೆ ಪೂಜೆ ನಡೆಸಲು ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಬುಧವಾರ ಆದೇಶ ನೀಡಿತ್ತು. ಈ ಆದೇಶ ಪ್ರಕಟವಾದ ಬಳಿಕ ರಾತ್ರಿಯೇ ನೆಲಮಹಡಿಯಲ್ಲಿ ಮೂರ್ತಿಗಳಿಗೆ ಪೂಜೆ ಮಾಡಲಾಗಿತ್ತು. ಪೂಜೆ ಮಾಡಿದ ಬೆನ್ನಲ್ಲೇ ಗುರುವಾರ ನಸುಕಿನ ಜಾವ 3 ಗಂಟೆಗೆ ವೇಳೆ ಅಂಜುಮನ್ ಇಂತಿಜಾಮಿಯಾ ಮಸೀದಿ ಪರ ವಕೀಲರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಇನ್ನು ಸುಪ್ರೀಂ ಕೋರ್ಟ್ ರಿಜಿಸ್ಟ್ರಾರ್ ಅವರ ಮನೆಗೆ ಆಗಮಿಸಿದ ಮಸೀದಿ ಪರ ವಕೀಲರು ತುರ್ತು ಅರ್ಜಿ ವಿಚಾರಣೆ ನಡೆಸಬೇಕೆಂದು ಕೋರಿದ್ರು. ಜಿಲ್ಲಾ ನ್ಯಾಯಾಲಯ ಹೊರಡಿಸಿದ ಆದೇಶಕ್ಕೆ ತಡೆ ನೀಡಿ ಯಥಾಸ್ಥಿತಿ ಮುಂದುವರಿಸುವಂತೆ ಸೂಚಿಸಬೇಕು ಎಂದು ಅರ್ಜಿಯಲ್ಲಿ ಮನವಿ ಮಾಡಿಕೊಂಡಿದ್ರು. ಈ ಮನವಿಗೆ ಕೋರ್ಟ್ ರಿಜಿಸ್ಟ್ರಾರ್ ಅವರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅವರ ಗಮನಕ್ಕೆ ತಂದು ಅವರು ನೀಡಿದ ನಿರ್ದೇಶನದಂತೆ ನಡೆದುಕೊಳ್ಳುತ್ತೇನೆ ಎಂದು ತಿಳಿಸಿದ್ದಾರೆ. ಬೆಳಗಿನ ಜಾವ 7 ಗಂಟೆಗೆ ಮಸೀದಿ ಪರ ವಕೀಲರಿಗೆ ದೂರವಾಣಿ ಮಾಡಿದ ರಿಜಿಸ್ಟ್ರಾರ್ ಅವರು, ನಿಮ್ಮ ಮನವಿಯನ್ನ ಮುಖ್ಯ ನ್ಯಾಯಾಧೀಶರ ಗಮನಕ್ಕೆ ತರಲಾಗಿದೆ. ಅಲಹಾಬಾದ್ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸುವಂತೆ ಕೋರಿದ್ದಾರೆ ಎಂಬುದನ್ನ ತಿಳಿಸಿದರು. ಇನ್ನು ಸಿಜೆಐ ರಚನೆಯಂತೆ ಅಂಜುಮನ್ ಇಂತಿಜಾಮಿಯಾ ಮಸೀದಿಯ ಸಮಿತಿ ಹೈಕೋರ್ಟ್ ಮೊರೆ ಹೋಗಿ ತುರ್ತು ವಿಚಾರಣೆ ನಡೆಸುವಂತೆ ಮನವಿ ಮಾಡಿದೆ. ಜಿಲ್ಲಾ ನ್ಯಾಯಾಲಯ ನೆಲಮಹಡಿಯಲ್ಲಿ ಪೂಜೆ ಸಲ್ಲಿಸುವ ಸಂಬಂಧ ಅಗತ್ಯ ವ್ಯವಸ್ಥೆ ಮಾಡಲು ಸ್ಥಳೀಯ ಆಡಳಿತಕ್ಕೆ 1 ವಾರ ಕಾಲಾವಕಾಶವನ್ನ ನೀಡಿದೆ. ಹೀಗಿದ್ದರೂ ಕೂಡ ಬುಧವಾರ ರಾತ್ರಿ ಪೂಜೆಯನ್ನ ತರಾತುರಿಯಲ್ಲಿ ನಡೆಸಲು ಯಾವುದೇ ಕಾರಣ ಇರಲಿಲ್ಲ. ಅರ್ಜಿದಾರರ ಜೊತೆ ಆಡಳಿತದವರು ಕೂಡ ಶಾಮೀಲಾಗಿರುವ ಕಾರಣ ಈ ರೀತಿ ತರಾತುರಿಯಲ್ಲಿ ಪೂಜೆ ಸಲ್ಲಿಸಲಾಗಿದೆ. ಮಸೀದಿ ಜಾಗವನ್ನ ವಶಪಡಿಸಿಕೊಳ್ಳಲು ಮುಂದಾಗ್ತಾ ಇದೆ. ಈ ಕಾರಣದಿಂದ ವಾರಣಾಸಿ ಜಿಲ್ಲಾ ನ್ಯಾಯಾಲಯ ನೀಡಿದ್ದ ಆದೇಶದಲ್ಲಿ ತಡೆ ಹಿಡಿದು ಯಥಾಸ್ಥಿತಿಯನ್ನ ಮುಂದುವರಿಸಬೇಕು ಎಂದು ಮನವಿ ಮಾಡಿಕೊಳ್ಳಲಾಗಿದೆ.